ಪಕ್ಷಿ ಸಂಕುಲವನ್ನು ರಕ್ಷಿಸಿ ಉಳಿಸುವಂತಹ ನಿಟ್ಟಿನಲ್ಲಿ ಪುತ್ತೂರಿನ ತಾಲೂಕು ಆಡಳಿತ ಸೌಧದ ವತಿಯಿಂದ ಪಕ್ಷಿಗಳ ಆಶ್ರಯಧಾಮ ನಿರ್ಮಾಣವಾಗಲಿದೆ. ಆಡಳಿತ ಸೌಧದ ಹಿಂಭಾಗದಲ್ಲಿರುವ ಖಾಲಿ ಜಾಗದಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳ ಜೊತೆಗೆ ಪಕ್ಷಿಗಳ ಆಶ್ರಯಧಾಮವು ನಿರ್ಮಾಣವಾಗಲಿದೆ. ಉದ್ಯಮಿ ಯುಆರ್ ಪ್ರಾಪರ್ಟೀಸ್ನ ಉಜ್ವಲ್ ಪ್ರಭು ಅವರು ಕೊಡುಗೆಯಾಗಿ ತಾಲೂಕು ಆಡಳಿತ ಸೌಧಕ್ಕೆ ಪಕ್ಷಿಗಳ ಆಶ್ರಯಧಾಮ ನಿರ್ಮಿಸಿಕೊಡ್ಲಿಕ್ಕಿದ್ದಾರೆ. ಸುಮಾರು 11 ಸೆನ್ಸ್ ಜಾಗದಲ್ಲಿ ನಿರ್ಮಾಣವಾಗಲಿಕ್ಕಿರುವಂತಹ ಪಕ್ಷಿಗಳ ಆಶ್ರಯಧಾಮದಲ್ಲಿ ಚಿಕ್ಕು, ಮಾವು, ರಾಂಬೂಟನ್, ಪೇರಳೆ, ಜಂಬು, ಕೋಕಂ, ಗೇರು, ಕಸ್ಟರ್ಡ್, ಆಪಲ್ ಸೇರಿದಂತೆ ಸುಮಾರು 25 ಜಾತಿಯ ಹಣ್ಣಿನ ಗಿಡಗಳು, ಪಕ್ಷಿಗಳ ಬಾಯಾರಿಕೆ ನೀಗಿಸಲು ನೀರಿನ ಕೊಳ, ಹಕ್ಕಿಗಳಿಗೆ ಆಶ್ರಯಿಸಲು 2 ಗೂಡುಗಳು, ಸುತ್ತ ಆವರಣ ಕೋಟೆ, ಹೊರಭಾಗದಲ್ಲೇ ಇಂಟರ್ಲಾಕ್ ಅಳವಡಿಕೆ, ಹಣ್ಣಿನ ಗಿಡಗಳಿಗೆ ನೀರು ಹಾಯಿಸಲು ಡ್ರಿಪ್ ಸಿಸ್ಟಮ್ಗಳು ಬರಲಿಕ್ಕಿದೆ. ಪಕ್ಷಿಗಳ ಆಶ್ರಯಧಾಮವನ್ನ ಯುಆರ್ ಪ್ರಾಪರ್ಟೀಸ್ ಸಂಸ್ಥೆಯವರು ಕೊಡುಗೆಯಾಗಿ ನಿರ್ಮಿಸಿಕೊಡ್ಲಿಕ್ಕಿದ್ದಾರೆ. ಜೊತೆಗೆ ಅದರ ನಿರ್ವಹಣೆಯನ್ನ ಯುಆರ್ ಪ್ರಾಪರ್ಟೀಸ್ ಸಂಸ್ಥೆಯೇ ಮಾಡಲಿಕ್ಕಿದೆ. ಪಕ್ಷಿಗಳ ಆಶ್ರಯಧಾಮ ನಿರ್ಮಾಣಕ್ಕೆ ಸಹಾಯಕ ಆಯುಕ್ತ ಸೆಲ್ವಾ ವರ್ಗೀಸ್ ತೆಂಗಿನಕಾಯಿ ಒಡೆದು ಶಿಲಾನ್ಯಾಸವನ್ನ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು ಪಕ್ಷಿಗಳಿಗೆ ಆಶ್ರಯ ನೀಡುವ ಯುಆರ್ ಪ್ರಾಪರ್ಟೀಸ್ ಸೇವಾ ಕಾರ್ಯವನ್ನ ಪ್ರಶಂಸಿಸಿದರು. ಇದಕ್ಕೆ ಸಹಕರಿದ ಭೂ ದಾಖಲೆಗಳ ಇಲಾಖೆಯ ಪ್ರಮೋದ್ ಅವರಿಗೆ ಕೂಡ ಅಭಿನಂದನೆಯನ್ನ ಸಲ್ಲಿಸಿದರು. ಯುಆರ್ ಪ್ರಾಪರ್ಟೀಸ್ ಆಡಳಿತ ನಿರ್ದೇಶಕ ಉಜ್ವಲ್ ಪ್ರಭು ಮಾತನಾಡಿ, ಪರಿಸರ ಮತ್ತು ಪಕ್ಷಿಗಳ ಮೇಲೆ ವಿಶೇಷ ಕಾಳಜಿ ವಹಿಸಿರುವ ಸಹಾಯಕ ಆಯುಕ್ತ ಸೆಲ್ವಾ ವರ್ಗೀಸ್ ಭೂ ದಾಖಲೆಗಳ ಇಲಾಖೆಯ ಪ್ರಮೋದ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಭೂಮಾಪಕ ನಿಜಾರ್ ಫಾಷಾ, ಉಪತಹಶೀಲ್ದಾರ್ ರವಿ ಪಿಎಸ್, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯ ಪ್ರಮೋದ್ ಕುಮಾರ್, ಸಂದೇಶ ಮಯ್ಯ, ಸಂಜೀವಗೌಡ, ಇಂಜಿನಿಯರ್ ಸಜೇಶ್, ಸರ್ವೇಯರ್ ಪ್ರಜ್ವಲ್ ಸವಿ, ವಿಕ್ಟರ್, ಸಂತೋಷ್, ಸಹಾಯಕ ಆಯುಕ್ತ ಕಚೇರಿ ಸಿಬ್ಬಂದಿ ರಾಜೇಶ್ ಮತ್ತಿತರರು ಉಪಸ್ಥಿತರಿದ್ದರು.